ದೊಡ್ಡಬಳ್ಳಾಪುರ ನಗರದ ಬಮೂಲ್ ಶಿಬಿರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ 79ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾತನಾಡಿದ ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್, ಬಮೂಲ್ನಿಂದ ರೈತರಿಗೆ ಸಹಾಯವಾಣಿ ತೆರೆಯಲಾಗಿದೆ. ಇದನ್ನ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಚಾಲನೆ ನೀಡಿದ್ದಾರೆ. ರೈತರು, ಗ್ರಾಹಕರು ಸೇರಿದಂತೆ ಯಾವುದೇ ಸಮಸ್ಯೆ ಇದ್ದರೂ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಸಹಾಯವಾಣಿ ತೆರೆದಿರುತ್ತದೆ. ಪಶುವೈದ್ಯರ ಸ್ಪಂದನೆ, ಅಧಿಕಾರಿಗಳ ಸ್ಪಂದನೆ ಉತ್ತಮ ರೀತಿಯಲ್ಲಿ ಇಲ್ಲವಾದಲ್ಲಿ ಲಂಚದ ಬೇಡಿಕೆ ಇಟ್ಟರೆ ಅಥವಾ ಕರ್ತವ್ಯ ಲೋಪ ಕಂಡು ಬಂದ್ರೆ ಅದರ ಕುರಿತು ದೂರು ನೀಡಬಹುದು ಎಂದರು. ರೈತ ಸಂಘದವರು ಎಲ್ಲ ಕೊಟ್ಟಂತ ಬೇಡಿಕೆಗಳು ಕೆಲವೆಲ್ಲ ನೀವು ಕೊಟ್ಟಂತ ಎಲ್ಲ ಪ್ರಶ್ನೆಗಳನ್ನ ತಗೊಂಡೋಗಿ ನಾವು ಅಲ್ಲಿ ಕೇಳಿ ಅವ್ರ ಮನವೊಲಿಸಿ ಮಾಡಿರೋದಕ್ಕೆ ಮೊದಲನೇದಾಗಿ ಈ ಬಾರಿ GBM ಅಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತಾದೆ. ಆ ಕಾರ್ಯರೂಪಕ್ಕೆ ತರ್ತಾ ಇರ್ತಕ್ಕಂಥ ಬೆಂಗಳೂರು ಕಾರ್ಯಕಾರಿ ಮಂಡಳಿಯ ನೂತನ ಅಧ್ಯಕ್ಷರು ಮತ್ತು ಎಲ್ಲ ನನ್ನ ಸಹಪಾಠಿಯ ನಿರ್ದೇಶಕರಿಗೆ ಈ ಒಂದು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಅಷ್ಟೇ ಕಾಯವಾದ ಮನಸ್ಸ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಷ್ಟೇ ಈ ಸಂಸ್ಥೆ ಉಳ್ಕೊಳ್ತಾರೆ. ಇಲ್ಲಿವರೆಗೂ ನೀವು ಹೆಂಗೇನು ಮಾಡ್ಕೊಂಬಂದ್ರು ಅದಕ್ಕೆಲ್ಲ ಚಲನವಲನಕ್ಕೆ ಸಾಕಷ್ಟು ನಿಮ್ಮ DM ಅವ್ರಿಗೂ ಮಾಹಿತಿ ಬಂದಿರಬೇಕು. ಎಲ್ಲದಕ್ಕೂ ಕಡಿವಾಣ ಬೀಳ್ತದೆ. ಇಲ್ಲಿದ್ಕೊಂಡು ನೀವೇನೋ ವ್ಯವಹಾರ ಮಾಡೋದು ಏನೋ ಅದೇನೋ ಏನೇನೋ ಸಣ್ಣ ಪಣ್ಣ ಹಿಡಿದಿದ್ದವು ಕೆಲವು ಬ್ರೇಕ್ ಬೀಳ್ತದೆ. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ಮನವಿ, ನನ್ನ ದೊಡ್ಡಬಳ್ಳಾಪುರ ಶಿಬಿರ ಕಚೇರಿಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಂಗೆ CCಲಿರ್ಬೋದು, ಕ್ಯಾಂಪ್ ಆಫೀಸಲ್ಲಿರ್ಬೋದು, ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಸತೀಶ್ ಅಣ್ಣೆಲ್ಲ ಇಲ್ಲ ಅವರೇ ಮೊದಲನೇದು ಅವ್ರ ಸೆಕ್ರೆಟರಿಗಳಿಗೂ ಕಿವಿ ಮಾತು ಹೇಳಬೇಕು. ಇದರ ಸದುಪಯೋಗ ಮಾಡಿಕೊಳ್ಳಬೇಕು. ಅಧಿಕಾರಿಗಳು ಇನ್ನು ಮುಂದೆ ಸರಿಯಾಗಿ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಯಾವುದೇ ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡಲು ನಿರ್ಧರಿಸಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯಾವುದೇ ದೂರು ಬಾರದಂತೆ ಕೆಲಸ ಮಾಡಬೇಕು. ಬಮೂಲ್ ಸಂಸ್ಥೆಯ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕು. ರೈತರ ಮಕ್ಕಳಿಗೆ, ಕೆಲಸಗಾರರ ಮಕ್ಕಳಿಗೆ ಉದ್ಯೋಗ ನೀಡಬೇಕು ಎಂಬ ವಿಚಾರದ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತರಲಾಗಿದೆ. ಈ ಬಗ್ಗೆ ಮುಂದಿನ ಕಾರ್ಯಕಾರಿಣಿಯಲ್ಲಿ ಚರ್ಚಿಸಿ ಕ್ರಮ ವಹಿಸಲಾಗುತ್ತದೆ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ದೊಡ್ಡಬಳ್ಳಾಪುರ ಶಿಬಿರ ಕಚೇರಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೆಲಸ ಮಾಡಬೇಕು. ಎಲ್ಲಾ ಡೇರಿಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಲಾಗುತ್ತಿದೆ. ನೇರವಾಗಿ ರೈತರ ಖಾತೆಗೆ ಹಣ ಪಾವತಿಯಾಗುತ್ತದೆ. ಇದಕ್ಕಾಗಿ ಕಾರ್ಯದರ್ಶಿಗಳಿಗೆ ತರಬೇತಿಯನ್ನ ನೀಡಲಾಗುವುದು. ಹಾಲಿನ ಗುಣಮಟ್ಟಕ್ಕೂ ಆದ್ಯತೆ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.